ನೀವು ಸುಮ್ಮನೆ ಕೂತಿರ್ತೀರ, ಸ್ವಲ್ಪ ಬೇಸರ ಆಗ್ತಿದೆ ಅಂತ ಫೋನ್ ತಗೋತೀರ, ಯಾವುದೋ ಆ್ಯಪ್ ತೆಗಿತೀರ, ಸ್ಕ್ರೋಲ್ ಮಾಡ್ತಾ ಹೋಗ್ತೀರಾ. 2 ನಿಮಿಷ, ಅಲ್ಲ 2-3 ಗಂಟೆಗಳೇ ಕಳೆದು ಹೋಗುತ್ತೆ. ಕಣ್ಣು ನೋವು, ಕುತ್ತಿಗೆ ನೋವು, ಮನಸ್ಫೂರ್ತಿ ಜಡ, ಮಂಕು, ಏನೂ ಕಲಿಯಲಿಲ್ಲ, ಆಗಿದ್ದು ಮಾತ್ರ ಸುಸ್ತು. ಇದು ನಮಗೆಲ್ಲ ಆಗಿರುವ ಅನುಭವ ಅಲ್ವೇ? ಇವತ್ತು ಜನರು ದಿನಕ್ಕೆ ಸರಾಸರಿ 2-3 ಗಂಟೆ ಸುಮ್ಮನೆ ಸ್ಕ್ರಾಲ್ ಮಾಡೋದ್ರಲ್ಲೇ ಕಳೆಯುತ್ತಿದ್ದಾರೆ. ಇದಕ್ಕೆ ಪರಿಹಾರವೇನು? ನಮ್ಮ ಸಮಯ ಮತ್ತು ಗಮನವನ್ನು ನಾವು ವಾಪಸ್ ಪಡೆಯುವುದು ಹೇಗೆ? ಅದಕ್ಕೆ ಪರಿಹಾರ ಅರಿವು ಅಥವಾ ಗಮನ. ನಾನು ವಿವರಿಸ್ತೇನೆ. ಮೊದಲ ಹಂತ, ಸ್ಕ್ರಾಲ್ ಮಾಡಬೇಕು ಎಂಬ ಮೊದಲ ತುಡಿತವನ್ನು, ಆ ಬಯಕೆಯನ್ನು, ಆ ಹಂಬಲವನ್ನು ಗಮನಿಸಿ. ಒಂದು ಕ್ಷಣ ನಿಲ್ಲಿ, ದೇಹದಲ್ಲಿ ಗಮನಿಸಿ. ನಿಮ್ಮ ದೇಹದ ಯಾವ ಭಾಗದಲ್ಲಿ ಆ ತುಡಿತದ ಸಂವೇದನೆ ಬರುತ್ತಿದೆ ನೋಡಿ, ಗಮನಿಸಿ. ಯೋಚನೆಗಳನ್ನು ಗಮನಿಸಿ. ಇದು ಇರಬಾರದು, ಈ ಸಂವೇದನೆ ನನಗೆ ಬೇಡ, ಈ ರೀತಿಯ ಯೋಚನೆಗಳು ಬಂದರೆ ಅವುಗಳನ್ನು ಗಮನಿಸಿ. ಇದು ಒಳ್ಳೆಯ ಯೋಚನೆ, ಕೆಟ್ಟ ಯೋಚನೆ ಎಂದು ತೀರ್ಪು ಕೊಡದೆ ಕೇವಲ ಅರಿವಿನಿಂದ ಗಮನಿಸಿ. ಆಗ ಏನಾಗುತ್ತದೆ? ದೇಹದಲ್ಲಿರುವ ಬಿಗಿ ಸಂವೇದನೆಗಳು ಕರಗುತ್ತವೆ, ಯೋಚನೆಗಳು ನಿಧಾನವಾಗುತ್ತವೆ, ಯೋಚನೆಗಳ ನಡುವೆ ಅಂತರ ಬರುತ್ತದೆ. ಆ ಅಂತರದಲ್ಲಿ ನಿರಾಳ, ನೆಮ್ಮದಿ, ವಿಶಾಲತೆಯ ಅನುಭವವಾಗುತ್ತದೆ. ಆಗ ಸ್ಕ್ರಾಲ್ ಮಾಡುವ ತುಡಿತವು ಅರಿವಿನಲ್ಲಿ ಕರಗುತ್ತದೆ. ಅಥವಾ ಅರಿವಿನಿಂದ ಸ್ಕ್ರಾಲ್ ಮಾಡಿದಾಗ ನಿಮಗೆ ಆ ಪ್ರಕ್ರಿಯೆಯೇ ಬೇಸರ ತರಿಸಬಹುದು. ಪ್ರಯತ್ನಿಸಿ ನೋಡಿ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಅರಿವಿನಲ್ಲಿ ದೇಹದ ಸಂವೇದನೆಗಳನ್ನು ಅನ್ವೇಷಿಸಲು ವಿವರಣೆಯಲ್ಲಿ ನೀಡಿದ ಮೊದಲ ವಿಡಿಯೋ ನೋಡಿ. ಅರಿವಿನಲ್ಲಿ ಯೋಚನೆಗಳನ್ನು ಮತ್ತಷ್ಟು ಅನ್ವೇಷಿಸಲು ವಿವರಣೆಯಲ್ಲಿ ನೀಡಿದ 2ನೇ ವಿಡಿಯೋ ನೋಡಿ. ನಮಸ್ಕಾರ.